ಆಡ್ಬೇಕು ಅದ್ರಲ್ಲಿ ಮೊಹಮ್ಮದ್ ರಫಿ ಹಾಡುಗಳು ಆಡೋದಪ್ಪ ಅಂದ್ರೆ ಮತ್ತೆ ಲತಾ ಮಂಗೇಶ್ಕರ್ ಅವರು ಆ ಒಂದು ಸಿರಿಕಂಠಗಳನ್ನು ಸರ್ ನಮ್ಮ ಜನರಿ ಮೇಳೈಸಿಕೊಂಡು ಸರ್ ಅವರು ತಮ್ಮದೇ ಅಂತ ಒಂಥರ ಹಾಡು ಅಂದರೆ ಇದು ಒಂಥರ ಗ್ರೇಟ್ ಅನಿಸ್ತದೆ ಸರ್, ಶ್ರೇಷ್ಠ ಅನಿಸ್ತದೆ ರೀ. ಮತ್ತು ನಮ್ಮ ಕನ್ನಡದ ಸರ್ ನಮ್ಮ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಆಗಲಿ, ಪಿ ಬಿ ಶ್ರೀನಿವಾಸ್ ಅವರಾಗಲಿ, ಮುಂದೆ ನಮ್ಮ ಸುಶೀಲಾ ಮೇಡಮ್ ಆಗಲಿ, ಎಸ್ ಜಾನಕಿ ಅವರಾಗಲಿ, ಅಂದರೆ ಅವರ ಹಾಡಿದ ಹಾಡುಗಳನ್ನು ಅನುಕರಣೆ ಮಾಡಿ ಅದೇ ರೀತಿಯಾಗಿ ಸರ್ ಹಾಡು ಅಂತಂದ್ರೆ ಇದು ಸಾಮಾನ್ಯ ಅಲ್ಲ ಸರ್. ಇಲ್ಲ, ಅನುಕರಣೆ ಮಾಡೋದು ನಿಮ್ಮಲ್ಲಿ ಅನುಕರಣೆ ಮಾಡೋದಕ್ಕೆ ಶಕ್ತಿ ಇದ್ರೆ ಮಾತ್ರ ಬರ್ಲಿಕ್ಕೆ ಸಾಧ್ಯ ಸರ್. ಇಷ್ಟು ಪ್ರಯತ್ನ ಮಾಡ್ತಾರೆ ಸರ್. ಇವರ ಒಂದು ಆಸಕ್ತಿನ ನಮಗೆ ಸರ್ ಬಹಳಷ್ಟು ಒಂದು ಖುಷಿ ಕೊಡ್ತದೆ ಸರ್. ಯಾಕಂದ್ರೆ ಸರ್ ಪ್ರತಿಯೊಬ್ಬರಿಗೂ ಸಂಸಾರದ ಜಂಜಾಟ ಅಂತೂ ಇರೋದನ್ನ ರೀ. ಜೀವನದಾಗ ಯಾವ ಸಮಸ್ಯೆ ಇಲ್ಲ, ಮನುಷ್ಯ ಯಾರಿಲ್ಲ. ಹುಟ್ಟಿದಿಂದ ಸಾಯಿಲ್ ಸಮಸ್ಯೆ ಇರ್ತಾರೆ. ಸಂತ ಮೇಲೆ ಇರೋ ಗೊತ್ತಿಲ್ಲ ಯಾರಿಗೆ, ಹುಟ್ಟಿದ ಮೊದಲು ಗೊತ್ತಿಲ್ಲ. ಅದರ ಮಧ್ಯದಲ್ಲಿ ಸರ್ ನಮ್ಮ ಡಾಕ್ಟರ್ ಶಿವಕುಮಾರ್ ಕರ್ಲಿಕರ್ ಅವರು ಒಂದು ಮಾತು ಹೇಳ್ತಾರೆ ಸರ್, ಇದೆಲ್ಲ ಜಂಜಾಟನೇ ಇರೋದನ್ನ ರೀ. ಮುಂದೆ ಕೆಲವೊಂದು ಸರ್ಟನ್ ಏಜ್ ಆದ ನಂತರ ರೀ, ಆಫ್ಟರ್ 60 ಅಂತಂದ್ರೆ ಒಂದು ಅಲೋನ್ನೆಸ್ ಅಂತಂದ್ರೆ ಒಂಟಿತನ ಒಮ್ಮೆ ಕಾಡ್ತಿರ್ತದೆ ರೀ. ಅದಕ್ಕೆ ಮನುಷ್ಯ ಏನಂತಂದ್ರೆ ಇಂಥ ಬೇರೆ 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 ಒಂದು ಪ್ರವೃತ್ತಿ ಒಳಗೆ ತೊಡಗೋದ್ರಿಂದ ರೀ ಅದು ಏನಾಗುತ್ತೆ ಅಂತ ಹೋಗಿಬಿಡ್ತದೆ ರೀ. ಮತ್ತು ನಮಗೆ ಏನು ಇರ್ತದೆ, ಜನರಲ್ಲಿ ಬರಿಬೇಕು, ಪರಸ್ಪರ ಒಬ್ಬರಲ್ಲಿ ಪ್ರೀತಿ ಕೊಡಬೇಕು, ಮತ್ತೊಬ್ಬರ ನೃತ್ಯವನ್ನು ಕಂಡು ನಾವು ಸಂತೋಷ ಪಡಬೇಕು. ಈ ಒಂದು ಮನೋವೃತ್ತಿ ಬೆಳೆದ್ರಿ ನಂತರ ನಾವು ಮಾನವೀಯ ಮೌಲ್ಯಗಳನ್ನು ಬೆಳೆಸಬೇಕಾಗೈತೆ ರೀ. ಯಾಕಂದ್ರೆ ನಮ್ಮಂಗನ ಅವ್ರದ್ದು ಜೀವನ ಅಂತ ತಿಳ್ಕೊಂಡು ಸಾಧ್ಯ ಅಷ್ಟು ಕಷ್ಟದಲ್ಲಿದ್ದವರು ಸ್ವಲ್ಪ ಸಹಾಯ ಮಾಡಬೇಕು. ಈ ಒಂದು ನಿಟ್ಟಿನಲ್ಲಿ ಸಹ ಸಂತೋಷವನ್ನು ಹಂಚ್ಕೋಬೇಕು ಅನ್ನೋಂಥ ಮನೋವೃತ್ತಿ ರೀ ನಮ್ಮ ಡಾಕ್ಟರ್ ಕರ್ಲಿಕರ್ ಅವ್ರದ್ದು. ಅವರು ಭಾಳ ಚಂದ ಹೇಳಿದರು ಸರ್. ಆ ನಿಟ್ಟಿನಲ್ಲಿ ಎಲ್ಲರೂ ಸರ್ ಅವ್ರ ಹಾಡುಗಳನ್ನು ಕೇಳ್ತಾ ಇದ್ದಾಗ ರೀ ಒಂಥರ ಮೈ ಮರೆತ ಬರ್ತದೆ, ಅಷ್ಟೊಂದು ಸಂತೋಷವಾಗಿ ರೀ. ಇಂಥ ಒಂದು ಸುಸಂಸ್ಕೃತಿ ಜನರು ಕೂಡಿಕೊಂಡ್ರಿ. ಅದರಾಗ ವಿಶೇಷವಾಗಿ ನೀವು ಹೇಳಿದಾಗ ಸರ್ ಆರ್ಥಿಕವಾಗಿ ಸಬಲರಾದಂಥ ಎಲ್ಲ ಜನರು ಇಂಥ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ಬೋದು ರೀ. ನಮಗೆ ಗೋಕಾಕಕ್ಕೆ ಒಂದು ಅಭಿಮಾನ ಅಂತ ಅನಿಸುತ್ತೆ ರೀ ನಮಗೆ. ಆದ್ಮೇಲೆ ಎಲ್ಲಿವರೆಗೆ ಕೇಳಿದ್ರಿ, ವಿಶೇಷವಾಗಿ ಇಲ್ಲಿ ನಮ್ಮ ಬುದ್ಧಿವಂತ ವರ್ಗ, ಡಾಕ್ಟರ್ ವರ್ಗ, ಅದೇ ಕಾಲಕ್ಕೆ ಸಮಾಜಕ್ಕೆ ಏನಾದರೂ ಒಂದಿಷ್ಟು ಕೊಡಬೇಕು ಅನ್ನೋ ತರದಕ್ಕಿರುವಂಥ